ಒಬ್ಬ ಹುಡುಗ ಇದ್ದ, ಅವನ ಹೆಸರು ಅರ್ಜುನ್. ಅವನು ಚೆನ್ನಾಗಿ ಓದುವವನು ಅಲ್ಲ, ಅವನು ಶ್ರಮ ಮಾಡುವವನು ಅಲ್ಲ, ಅವನು ಪ್ರಯತ್ನ ಮಾಡುವವನು ಸಹ ಅಲ್ಲ. ಪ್ರತಿದಿನ ಬೆಳಗ್ಗೆ ಅವನ ತಂದೆ ಬೇಗ ಎದ್ದು ಕೆಲಸಕ್ಕೆ ಹೋಗುತ್ತಿದ್ದರು, ಸೂರ್ಯ ಉದಯವಾಗದ ಮೊದಲು. ಪ್ರತಿರಾತ್ರಿ ತಾನು ದುಡಿಯುತ್ತಿ ಮನೆಗೆ ಬಂದುಕೊಳ್ಳುತ್ತಿದ್ದ, ಕೈ ಗಟ್ಟಿಯಾಗಿದ್ದವು, ಕಣ್ಣು ಭಾರವಾಗಿತ್ತು. ಆದರೂ ನಗುತ್ತಿದ್ದ ಅರ್ಜುನ್ಗೆ ಕೇಳುತ್ತಾ, ನಿನ್ನ ದಿನ ಹೇಗಿತ್ತು, ಮಗಾ? ಆದರೆ ಪ್ರತಿರಾತ್ರಿ ಅರ್ಜುನ್ ಉತ್ತರಿಸುತ್ತಾ, ಚೆನ್ನಾಗಿತ್ತು. ಆದರೂ ಅವನಿಗೆ ಗೊತ್ತಿತ್ತು ಅದು ಸತ್ಯವಲ್ಲ. ಅವನಿಗೆ ಗೊತ್ತಿತ್ತು ತಂದೆ ಕುಟುಂಬವನ್ನು ಸಾಗಿಸಲು ಅನೇಕ ಶ್ರಮಿಸುತ್ತಿದ್ದಾರೆ. ಅವನಿಗೆ ಗೊತ್ತಿತ್ತು ತಾಯಿ ಅವನಿಗಾಗಿ ಪ್ರಾರ್ಥಿಸುತ್ತಾ ಎದ್ದು ನಿಂತಿದ್ದಾರೆ. ಮತ್ತು ಅವನಿಗೆ ಗೊತ್ತಿತ್ತು ಅವನು ಅವರ ಶ್ರಮಕ್ಕೆ ತಕ್ಕಂತೆ ಏನೂ ಮಾಡುತ್ತಿಲ್ಲ. ಅವನು ಪ್ರತಿರಾತ್ರಿ ಮಲಗದೆ ಫೋನ್ ಸ್ವೈಪ್ ಮಾಡುತ್ತಿದ್ದ, ಕನಸು ಕಾಣುತ್ತಿದ್ದ, ಪಶ್ಚಾತ್ತಾಪಿಸುತ್ತಿದ್ದ. ಮತ್ತೆ ಬೆಳಗ್ಗೆ ಬರುತ್ತಿತ್ತು, ಅಲಾರ್ಮ್ ಮರುಬರುವುದು, ಅದೇ ಹೊರತಾಗದ ಕಾರಣಗಳು ಮುಂದುವರಿದವು. ಪ್ರತಿದಿನ ಹೊಸ ಪ್ರಾಮಿಸ್ನೊಂದಿಗೆ ಪ್ರಾರಂಭವಾಗುತ್ತಿತ್ತು ಮತ್ತು ಪಶ್ಚಾತ್ತಾಪದಿಂದ ಮುಗಿಯುತ್ತಿತ್ತು. ಒಂದು ರಾತ್ರಿ ಅವನು ತನ್ನ ತಾಯಿ, ತಂದೆಯರು ಮಾತನಾಡುತ್ತಿರುವುದನ್ನು ಕೇಳಿಸಿಕೊಳ್ಳುತ್ತಿದ್ದ. ತಾಯಿ ನಿಧಾನವಾಗಿ ಹೇಳಿದರು, ಅವನು ಕೆಟ್ಟ ಹುಡುಗನಲ್ಲ, ಅವನು ಕೇವಲ ದಾರಿ ತಪ್ಪಿದ್ದಾನೆ. ಅದು ಅವನ ಮನಸ್ಸನ್ನು ಮುರಿದು ಹೋಯಿತು. ಏಕೆಂದರೆ ಅವನು ತನ್ನ ಮೇಲೆ ನಂಬಿಕೆಯನ್ನು ಕಳೆದುಕೊಂಡಿದ್ದರೂ ಅವರು ಕಳೆದುಕೊಳ್ಳಲಿಲ್ಲ. ಆದರೆ ಈ ಸಲ ಅವನು ಅದನ್ನು ಆಫ್ ಮಾಡಲಿಲ್ಲ. ಅವನು ಕುಳಿತ, ಪ್ರೇರಣೆಯಿಂದ ಅಲ್ಲ, ಆದರೆ ಏಕೆಂದರೆ ಅವನು ಕಂಠಪಿಡಿತನಾಗಿ ನಂಬಿಕೆ ನಿಲ್ಲಿಸದವರನ್ನು ನಿರಾಸೆ ಮಾಡೋದು ಕೊನೆಗೊಳ್ಳಬೇಕು ಅನ್ನಿಸುತ್ತಿತ್ತು. ಆ ದಿನ ಅವನು ಯಶಸ್ವಿಯಾಗಬೇಕು ಅನ್ನಿಸಿ ಪ್ರಾಮಿಸ್ ಮಾಡಲಿಲ್ಲ, ಆದರೆ ಅವನು ಪ್ರಯತ್ನ ಮಾಡ್ಬೇಕೆ ಅಂತ ಪ್ರಾಮಿಸ್ ಮಾಡಿತು. ಅವನು ತಂದೆ ಕೆಲಸಕ್ಕೆ ಸಹಾಯ ಮಾಡುತ್ತಾ, ಕೇಳದೆ ಒಂಚೆ ಓದುತ್ತಾ, ಒಂಚೆ ವ್ಯಾಯಾಮ ಮಾಡುತ್ತಾ. ಯಾರೂ ಗಮನಿಸಲಿಲ್ಲ, ಯಾರೂ ಶ್ಲಾಘನೆ ಮಾಡಲಿಲ್ಲ. ಆದರೆ ಮೊದಲ ಸಲ ಅವನು ಅವರಿಗೆ ಅವಶ್ಯಕತೆಯಿಲ್ಲದೆ ಮಾಡಿದ. ಈಗ ಪ್ರತಿದಿನ ಅವನ ತಂದೆ ಇನ್ನೂ ಅರ್ಜುನ್ ಕೋಣೆಯ ಹೊರಗೆ ಚಹಾ ಬಿಟ್ಟು ಹೋಗುತ್ತಾರೆ, ಆದರೆ ಈಗ ಅವರು ಮನೆಗೆ ಬರುವಾಗ ಅದು ಖಾಲಿಯಾಗಿರುತ್ತದೆ. ಅವನು ಇನ್ನೂ ಕೆಲವೊಮ್ಮೆ ಸೋತನು. ಇನ್ನೂ ಕಲಿಯುತ್ತಾನೆ, ಇನ್ನೂ ಹೋರಾಡುತ್ತಾನೆ. ಆದರೂ ಅವನು ಹಳೆಯ ಅರ್ಜುನ್ ಅಲ್ಲ. ಏಕೆಂದರೆ ಮೊದಲು ನಾನು ನಾಳೆ ಪ್ರಾರಂಭ ಮಾಡ್ತೀನಿ ಅಂದುಕೊಂಡ ಹುಡುಗ ಕೊನೆಗೆ ಎಚ್ಚರಿಸಿ ಹೇಳಿದನು, ಇಲ್ಲ, ಇವತ್ತು ಪ್ರಾರಂಭ. ಸಂದೇಶ: ಈ ಕತೆ ಯಶಸ್ಸಿನ ಬಗ್ಗೆ ಅಲ್ಲ, ಇದು ನಿಮ್ಮ ಸ್ವಂತ ಜೀವನಕ್ಕೆ ಎಚ್ಚರಿಸಿಕೊಳ್ಳುವ ಬಗ್ಗೆ.